ಮಾತಾಡಕ್ ಬಂದೀನಿ ಅಂತ. ಇವಾಗ ಪ್ರತಿಯೊಬ್ರು ನೋಡ್ಬೋದು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ತಾರೆ. ಪ್ರತಿಯೊಬ್ರು ಕೂಡ ನಾನು ಯೂಟ್ಯೂಬ್ ಇಂದ ವಿಡಿಯೋ ಹಾಕಿ ದುಡ್ಡು ಮಾಡಬೇಕು ಅಂತ ಪ್ರತಿಯೊಬ್ರು ಕೂಡ ಕಾಯ್ತಾ ಇರ್ತೀರಾ. ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಇವಾಗ ಹೊಸ ಜಿಮೇಲ್ ಕ್ರಿಯೇಟ್ ಮಾಡಿ ಅದರಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಪ್ರತಿಯೊಂದು ಸ್ಟೆಪ್ಗಳು ಕೂಡ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಬಂದ್ಬಿಟ್ಟು ಏನೋ ಒಂದು ಸೆಕೆಂಡ್ ಅಷ್ಟೇ. ಅದಾದ್ಮೇಲೆ ಪ್ರತಿಯೊಂದು ಸೆಟ್ಟಿಂಗ್ ಕೂಡ ಆನ್ ಮಾಡ್ಕೋಬೇಕಾಗುತ್ತೆ, ಆಫ್ ಮಾಡ್ಕೋಬೇಕಾಗುತ್ತೆ, ಏನೇನು ಕೊಡಬೇಕು ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಸ್ಟೆಪ್ ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸೆಟ್ಟಿಂಗ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಅಕೌಂಟ್ ತುಂಬಾನೇ ರೀಚ್ ಆಗಿರ್ಬೋದು, ನಿಮ್ಮ ಅಕೌಂಟ್ ಏನು ಸೆಟ್ಟಿಂಗ್ ಆನ್ ಮಾಡ್ಕೋತೀರಾ ಅವೆಲ್ಲ ತುಂಬಾನೇ ಇಂಪಾರ್ಟೆಂಟು. ಅದರಿಂದ ಪ್ರತಿಯೊಂದು ಸ್ಟೆಪ್ಪು ಕೂಡ ಹೇಳ್ಕೊಡ್ತೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಅದಕ್ಕೂ ಮೊದಲು ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಕೊಡಿ, ಯಾವುದೇ ವಿಡಿಯೋಕ್ಕೂ ಫಸ್ಟ್ ನೋಟ್ಸ್ಕೊಂಡ್ ಬರುತ್ತೆ. ಹಾಗೆ ವಿಡಿಯೋ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮದು ಪ್ರತಿಯೊಂದು ಲೈಕ್ ಕೂಡ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾನೇ ಮೋಟಿವೇಶನ್ ಕೊಡುತ್ತೆ ಮುಂದೆ ವಿಡಿಯೋ ಮಾಡೋಕೆ ಕೂಡ. ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಏನು ನೀವು ಡೈಲಿ ಯೂಟ್ಯೂಬ್ ನೋಡ್ತೀರಾ, ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಇಂಟರ್ಫೇಸ್ ಈ ಥರ ಬರುತ್ತೆ. ಇವಾಗ ಏನು ಇಲ್ಲಿ ಯು ಅಂತ ಕಾಣಿಸಿದೆ, ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ನಿಮ್ಮದು ಸ್ವಿಚ್ ಅಕೌಂಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ, ಸೈನ್ ಇನ್ ಅಂತ ಬಂದಿರುತ್ತೆ. ಆದರೆ ನೀವು ಸೈನ್ ಇನ್ ಮಾಡಬಾರ್ದು. ಇಲ್ಲಿ ಏನು ಕ್ರಿಯೇಟ್ ಅಕೌಂಟ್ ಅಂತಿದೆ, ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಕೊಡಿ. ಇವಾಗ ನಿಮ್ಮದು ಒಂದು ಹೊಸ ಜಿಮೇಲ್ ಕ್ರಿಯೇಟ್ ಆಗುತ್ತೆ, ಅದರಿಂದ ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ಆಮೇಲೆ ನೇಮು ಶೂರ್ ನೇಮ್ ಅಂತ ಕೇಳ್ತಿದೆ. ಇವಾಗ ನಾನು ಇಲ್ಲಿ ಕ್ರಿಯೇಟಿವ್ ಟೆಕ್ ಇನ್ ಕನ್ನಡ ಅಂತ ಕೊಡ್ಕೊತೀನಿ. ಇವಾಗ ನಾನು ಇದು ಯೂಟ್ಯೂಬ್ ಚಾನಲ್ ಹೊಸದು ಓಪನ್ ಮಾಡ್ತಾ ಇರೋದು. ಪ್ಲೀಸ್ ಸಪೋರ್ಟ್ ಮಾಡಿ, ಲಿಂಕು ಕೂಡ ಕೊಟ್ಟಿರ್ತೀನಿ ಹೊಸ ಚಾನಲ್ದು ಫ್ರೆಂಡ್ಸ್. ಹಾಗೆ ಇವಾಗ ನೀವು ಹಳೆ ಚಾನಲ್ನ ಇವಾಗ ಏನು ನೀವು ಹೊಸ ಅಕೌಂಟ್ ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿದೆ, ಇವಾಗ ಹಳೇದೇನಿದೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಅದೇನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ಯಾವುದೇ ರೀತಿ ಜಿಮೇಲ್ ಕ್ರಿಯೇಟ್ ಮಾಡ್ದಂಗೆ ನಿಮ್ಮದು ಏನಿದೆ ಜಿಮೇಲು ಅದರಲ್ಲೇ ಕೂಡ ಇವಾಗ ಏನು ಅಕೌಂಟ್ ಕ್ರಿಯೇಟ್ ಮಾಡೋ ಥರ ಹೇಳ್ಕೊಡ್ತೀನಿ. ಇವಾಗ ನಾನು ನೇಮು ಮತ್ತು ಶೂರ್ ನೇಮ್ ಹಾಕ್ಕೊಂಡೆ, ನೆಕ್ಸ್ಟ್ ಅಂತ ಕೊಡ್ತೀನಿ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಆಮೇಲೆ ಜೆಂಡರ್ ಕೇಳುತ್ತೆ, ಹಾಕ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಡಿ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಜಿಮೇಲ್ ಯಾವ್ದು ಅವೈಲೇಬಲ್ ಇದೆ ಅಂತ ಕೊಡ್ತಿದೆ. ಇವಾಗ ನಾನು ಈ ಮೇಲ್ಗಡೆ ಬರ್ತಿದ್ಯಲ್ಲ ಅದನ್ನು ಕೊಟ್ಕೋತೀನಿ. ನೆಕ್ಸ್ಟ್ ಅಂತ ಕೊಡ್ತೀನಿ. ಪಾಸ್ವರ್ಡ್ ಸೆಟ್ ಮಾಡ್ಕೋತಿದ್ದೀನಿ. ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ SIM ಅಂತ ಕೊಡಿ, IM ಇನ್ ಅಂತ ಕೊಡಿ. ನೆಕ್ಸ್ಟ್ ಅವಲೇ ಏನು ಜಿಮೇಲ್ ಸೆಲೆಕ್ಟ್ ಮಾಡಿದ್ದು ಜಿಮೇಲ್ ಬಂದಿದೆ, ನೆಕ್ಸ್ಟ್ ಅಂತ ಕೊಡಿ. ಸ್ವಲ್ಪ ಲೋಡಿಂಗ್ ಆಗ್ತಿದೆ. ಐ ಅಗ್ರಿ ಅಂತ ಕೊಡಿ. ಇಲ್ಲಿ ಇವಾಗ ನಿಮ್ಮದು ಸಕ್ಸಸ್ಫುಲಿ ಜಿಮೇಲ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಬ್ಯಾಕ್ ಹೋಗಿ, ಬ್ಯಾಕ್ ಆದಮೇಲೆ ಜಿಮೇಲ್ ಕ್ರಿಯೇಟ್ ಆಗಿರುತ್ತೆ. ತಿರ್ಗಾ ಯೂಟ್ಯೂಬ್ ಓಪನ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು ಆವಾಗಲೇ ಏನು ಯೂಟ್ಯೂಬ್ ಓಪನ್ ಮಾಡಿದೆ ಅದೇ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ. ಈ ಕಡೆ ಯು ಅಂತಿದೆಯಲ್ಲ, ಯು ಅಂತ ಕ್ಲಿಕ್ ಮಾಡಿ. ಸ್ವಿಚ್ ಅಕೌಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಕ್ರಿಯೇಟಿವ್ ಟೆಕ್ ಇನ್ ಕನ್ನಡ ಅಂತ ಅವಲೇ ಜಿಮೇಲ್ ಕೂಡ ಕ್ರಿಯೇಟ್ ಆಗಿದೆ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾಕೆ ನಾನು ಇವಾಗ ಜಿಮೇಲ್ ಇದ್ರೂ ಕೂಡ ಇನ್ನೊಂದು ಅಕೌಂಟ್ ಓಪನ್ ಮಾಡಿದ್ದೀನಿ ಅಂದರೆ, ಇವಾಗ ಈ ಅಕೌಂಟಲ್ಲಿ ಬೇರೆ ವೀಡಿಯೋ ಎಲ್ಲ ನೋಡ್ತಾ ಇರ್ತೀವಲ್ಲ, ಅದರಿಂದ ಬೇರೆ ಅಕೌಂಟು ಚಾನಲೇ ಸಪ್ರೇಟಾಗಿ ಇಕ್ಕನ ಅಂದ್ಬಿಟ್ಟು ನಾನು ಅದರಿಂದ ಮಾಡಿರೋದು. ಇವಾಗ ಬೇಕಾ ನೀವು ಏನಾದ್ರು ಒಂದು ಜಿಮೇಲ್ ಇದೆಯಲ್ಲ ಅದರಲ್ಲಿ ಬರೀ ಇವಾಗ ನಾನು ಇವಾಗ ಮಾಡಿ ತೋರಿಸ್ತೀನಿ ಗೊತ್ತಾ, ಬರೀ ಚಾನಲ್ನ ಕ್ರಿಯೇಟ್ ಮಾಡೋದು ಆ ಥರ ಕೂಡ ಮಾಡ್ಕೋಬೋದು. ಇಲ್ಲ ನಾನು ಹೊಸ ಜಿಮೇಲ್ ಕ್ರಿಯೇಟ್ ಮಾಡಿ ಹೊಸ ಚಾನಲ್ ಅದಕ್ಕೋಸ್ಕರ ಅಂತ ಮಾಡ್ತೀನಿ ಅಂದರೆ ಆ ಥರ ಕೂಡ ಮಾಡೋದು. ಇಲ್ಲ ನೀವೇನು ಯಾವಾಗಲೂ ಯೂಟ್ಯೂಬಲ್ಲಿ ವೀಡಿಯೋ ಎಲ್ಲ ನೋಡ್ತಿರ್ತೀರ ಅದರಲ್ಲೂ ಕೂಡ ಚಾನಲ್ ಮಾಡ್ಬೋದು. ಇವಾಗ ನಾನು ಹೊಸದು ಅದಕ್ಕೋಸ್ಕರ ಅಂತಲೇ ಕ್ರಿಯೇಟ್ ಮಾಡಿದ್ದೀನಿ ಜಿಮೇಲ್ನ ಮತ್ತು ಚಾನಲ್ನ. ಇವಾಗ ಏನು ಇಲ್ಲಿ ಮೇಲ್ಗಡೆ ಕ್ರಿಯೇಟಿವ್ ಟೆಕ್ ಇನ್ ಕನ್ನಡ ಅಂತಿದೆ, ಕ್ರಿಯೇಟ್ ಎ ಚಾನಲ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಏನು ಲೋಗೋ ಕ್ರಿಯೇಟ್ ಮಾಡಿರ್ತೀರ ಚಾನಲ್ಗೆ, ಆ ಲೋಗೋ ಹಾಕಬೇಕು ಮತ್ತು ನಿಮ್ಮದು ನೇಮ್ ಹಾಕಬೇಕು ಮತ್ತು ಹ್ಯಾಂಡಲ್ ಹಾಕಬೇಕು. ಇವಾಗ ಅದು ಹೇಳ್ತೀನಿ ಮುಂದೆ. ಇವಾಗ ಇಲ್ಲಿ ನಾನು ಫೋಟೋ ಲೋಗೋ ಹಾಕೋತೀನಿ ಫಸ್ಟು ಚಾನಲ್ಗೆ. ಇವಾಗ ನಾನು ಇಲ್ಲಿ ರೌಂಡಾಗಿರೋ ಲೋಗೋ ಹಾಕ್ತಿದ್ದೀನಿ. ಸೇವ್ ಆಸ್ ಪ್ರೊಫೈಲ್ ಪಿಕ್ಚರ್ ಅಂತಿದೆಯಲ್ಲ ಅದನ್ನು ಕೊಡಿ. ಅದು ಒಂದು ಸ್ವಲ್ಪ ಸೆಟ್ ಮಾಡ್ತೀನಿ, ಝೂಮ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು ನಂದು ಪ್ರೊಫೈಲ್ ಪಿಕ್ಚರ್ ಕೂಡ ಹಾಕಾಗಿದೆ. ಇವಾಗ ನೇಮ್ ಬಂತು ಅಂದರೆ ನಂದು ಕ್ರಿಯೇಟಿವ್ ಟೆಕ್ ಇನ್ ಕನ್ನಡ ಅಂತ ಕೊಟ್ಟಿದ್ದೀನಿ, ಅದು ಹಾಗೆ ಇರಲಿ. ಇವಾಗ ಹ್ಯಾಂಡಲ್ ಬಂತು ಅಂದರೆ ಇವಾಗ ಕ್ರಿಯೇಟಿವ್ ಟೆಕ್ ಇನ್ ಕನ್ನಡ ಅಂತಿದೆ. ಇವಾಗ ಹ್ಯಾಂಡಲ್ ಅಂದರೆ ನೀವೇನಾದ್ರು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರ ಅಂದ್ಕೊಳ್ಳಿ ಕ್ರಿಯೇಟಿವ್ ಟೆಕ್ ಇನ್ ಕನ್ನಡ ಅಂತ, ಅವಾಗೇನೋ ಬರಲಿಲ್ಲ ಅಂದರೆ ಅಂತ ಹಾಕ್ಬಿಟ್ಟು ಏನಂತಿದೆ ಅದೇ ಥರ ಸರ್ಚ್ ಮಾಡಿದ್ರೆ ಅವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ. ಇವಾಗ ಬೇರೆಯವ್ರ ಹತ್ರ ಯಾರ ಥರ ಸರ್ಚ್ ಮಾಡ್ಬೇಕಾದ್ರೆ ಒಂದ್ಸತಿ ಯೂಟ್ಯೂಬ್ ಚಾನಲ್ ಬರೋದಿಲ್ಲ, ಅವಾಗ ಇದನ್ನು ಸರ್ಚ್ ಮಾಡಿದ್ರೆ ಪಕ್ಕಾ ಬರುತ್ತೆ. ಇವಾಗ ಕ್ರಿಯೇಟ್ ಚಾನಲ್ ಅಂತೇನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನನ್ನ ಚಾನಲ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ.
ನೋಡ್ತಾ ಇರ್ಬೋದು ಪ್ರೊಫೈಲ್ ಪಿಕ್ಚರ್ ಕೂಡ ಅಪ್ಡೇಟ್ ಆಗಿದೆ. ಇವಾಗ ಚಾನಲ್ ಕ್ರಿಯೇಟ್ ಆಗಿದೆ. ಮುಂದೆ ಏನು ಸ್ಟೆಪ್ಸ್ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಆ ಸ್ಟೆಪ್ಸ್ನೇ ಹೇಳ್ಕೊಡ್ತೀನಿ. ಇವಾಗ ಏನು ನಿಮ್ಮದು ಕ್ರೋಮ್ ಬ್ರೌಸರ್ ಇದೆ, ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ್ದೀರಲ್ವಾ, studioyoutube.com ಅಂತ ಸರ್ಚ್ ಮಾಡಿ. ಇವಾಗ ನಾನು ಸರ್ಚ್ ಮಾಡಿದ್ದೀನಿ ನೋಡಿ, ಇಲ್ಲಿ ಮೇಲ್ಗಡೆ ಅದನ್ನೇ ಕ್ಲಿಕ್ ಮಾಡ್ತಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಇವಾಗ ಹೊಸ ಚಾನಲ್ ಕೂಡ ಕ್ರಿಯೇಟ್ ಆಗಿದೆಯಲ್ಲ, ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಕೂಡ ಕೊಡ್ತಿದೆ, ಕಂಟಿನ್ಯೂ ಅಂತ ಕೊಡಿ. ಇವಾಗ ಸಕ್ಸಸ್ಫುಲಿ ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಆಗಿದೆ. ಇವಾಗ YT ಸ್ಟುಡಿಯೋ ಕೂಡ ಕ್ರಿಯೇಟ್ ಆಗಿದೆ. ಏನಂದರೆ ಇವಾಗ YT ಸ್ಟುಡಿಯೋ ಕೂಡ ನಿಮ್ಗೆ ಓಪನ್ ಮಾಡೋದು ಹೇಳಿದ್ದೀನಿ. ಇವಾಗ ಇಲ್ಲಿ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಏನಾದ್ರು ಸ್ಟೆಪ್ಸ್ ಏನಾದ್ರು ರಾಂಗ್ ಆಗಿರ್ಬೋದಾಗಿರ್ಬೋದು, ಅದೆಲ್ಲ ಇವಾಗ ಸರಿ ಮಾಡ್ಕೋಬೇಕಾಗಿರುತ್ತೆ. ಇವಾಗ ನೀವು YT ಆ್ಯಪ್ ಕೂಡ ಯೂಸ್ ಮಾಡ್ಬೋದು. YT ಸ್ಟುಡಿಯೋ ಆ್ಯಪ್ ಏನಿದೆ ಆ್ಯಪ್ ಕೂಡ ಯೂಸ್ ಮಾಡ್ಬೋದು. ಈ ಕ್ರೋಮಲ್ಲಿ ಕೂಡ ಯೂಸ್ ಮಾಡ್ಬೋದು. ಕ್ರೋಮಲ್ಲಿ ಯೂಸ್ ಮಾಡಿದ್ರೆ ಸಕ್ಕತ್ ಅಪ್ಡೇಟ್ಸ್ ಕೂಡ ಬರುತ್ತೆ. ತುಂಬ ಕ್ರೋಮಲ್ಲಿ ಸಕ್ಕತ್ತಾಗಿರುತ್ತೆ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬೋದು. ಅಷ್ಟೊಂದು ಆ್ಯಪ್ಗಿಂತ ಕ್ರೋಮೇ ಬೆಸ್ಟು ಅನಿಸುತ್ತೆ. ಇವಾಗ ಏನು ಕೆಳಗಡೆ ಸೆಟ್ಟಿಂಗ್ ಸಿಂಬಲ್ ಕಾಣಿಸ್ತಿದೆ, ನಾನು ಕ್ಲಿಕ್ ಮಾಡಿದೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಬಂತು ಅಂದರೆ US ಡಾಲರ್ ಸೆಲೆಕ್ಟ್ ಆಗಿರ್ಬೇಕು. ಕರೆನ್ಸಿ ಬಂತು ಅಂದರೆ ಅದರ ಬೇರೆ ಸೆಲೆಕ್ಟ್ ಆಗಿರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ನೆಕ್ಸ್ಟು ಚಾನಲ್ ಅಂತಿದೆ, ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತಿದೆ. ಇವಾಗ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಇವಾಗ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಏನು ಆ್ಯಡ್ ಕೀವರ್ಡ್ಸ್ ಅಂತಿದೆ. ಇವಾಗ ನಿಮ್ಮ ಚಾನಲ್ ಯಾರು ಸರ್ಚ್ ಮಾಡಬೇಕು ಅಂದರೆ, ಬೇಗ ಬರಬೇಕು ಅಂದರೆ ನಿಮ್ಮ ಚಾನಲ್ ಹೆಸರು ಕೂಡ ಸರ್ಚ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಒಂದು 2 ಹೆಸರು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಕ್ರಿಯೇಟಿವ್ ಟೆಕ್ಕಿಂಗ್ ಕನ್ನಡ, ಕ್ರಿಯೇಟಿವ್ ಟೆಕ್ ಅಂತ ಕೂಡ ಆ್ಯಡ್ ಮಾಡ್ಕೊತೀನಿ. ಆ ಥರ ಇವಾಗ ನಾನು ಕ್ರಿಯೇಟಿವ್ ಟೆಕ್ಕಿಂಗ್ ಕನ್ನಡ ಅಂತ ಹಾಕೋತೀನಿ. ಇವಾಗ ನೆಕ್ಸ್ಟ್ ಬಂತು ಅಂದರೆ ಈ ಕಡೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತಿದೆಯಲ್ಲ ಅದನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ ಅಂತಿದೆಯಲ್ಲ ಅದನ್ನು ಓಪನ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ. ಇವಾಗ ನೀವು ವಿಡಿಯೋ ಯಾರಿಗೆ ಹಾಕ್ತೀರಾ, ಇವಾಗ ಜಾಸ್ತಿ ಚಿಕ್ಕ ಮಕ್ಳಿಗೆ ಏನಾದ್ರು ವಿಡಿಯೋ ಹಾಕೋದಾದರೆ ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಸೆಟ್ ದಿಸ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ. ನೀವು ಅಪ್ಲೋಡ್ ಮಾಡೋದಿಲ್ಲ ಜಾಸ್ತಿ ಯಾರಿಗೆ ರೀಚ್ ಆಗುತ್ತೆ ಅಂದರೆ ಚಿಕ್ಕ ಮಕ್ಳುಗಳಿಗೆ ರೀಚ್ ಆಗುತ್ತೆ ನೀವು ವಿಡಿಯೋ ಎಲ್ಲ. ಇಲ್ಲಿ ಏನಾದ್ರು ನೀವು ಚಿಕ್ಕ ಮಕ್ಳಿಗೆ ವಿಡಿಯೋ ಹಾಕ್ತಿಲ್ಲ, ಯಾರು ಬೇಕಾದ್ರೂ ನೋಡ್ಬೋದು. ಆ ಥರ ಹಾಕೋದಾದರೆ ಇಲ್ಲಿ ನೋ ಅಂತ ಕೊಡಿ. ಇವಾಗ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಅದ್ರ ಪಕ್ಕದಲ್ಲಿ ಏನು ಫ್ಯೂಚರ್ ಎಲಿಜಿಬಿಲಿಟಿ ಅಂತಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಸ್ಟ್ಯಾಂಡರ್ಡ್ ಫ್ಯೂಚರ್ ಬಂದು ಎನೇಬಲ್ ಆಗಿದೆ. ಇವಾಗ ಇಂಟರ್ಮೀಡಿಯೇಟ್ ಫ್ಯೂಚರ್ಸ್ ಬಂದು ಎನೇಬಲ್ ಆಗಿಲ್ಲ. ಎಲಿಜಿಬಲ್ ಅಂತಿದೆ, ಆದರೆ ಎನೇಬಲ್ ಆಗಿಲ್ಲ. ಅದರಿಂದ ಏನು ಮಾಡಬೇಕು ಅಂದರೆ, ಇದರಿಂದ ಏನು ಯೂಸಪ್ಪ ಅಂದರೆ, ತಮ್ನೇಲ್ ಏನಾಗ್ತೀರಾ ವಿಡಿಯೋ ನೋಡ್ಬೇಕಾದ್ರೆ ತಮ್ನೇಲ್ ಬರುತ್ತಲ್ಲ, ಆ ತಮ್ನೇಲ್ ಆಗಿರ್ಬೋದು, ಲೈವ್ ಸ್ಟ್ರೀಮ್ ಎಲ್ಲ ಮಾಡ್ಬೋದು. ಅದರಿಂದ ಏನು ಮಾಡಬೇಕು ಅಂದರೆ, ಇಲ್ಲಿ ಕ್ಲಿಕ್ ಮಾಡಿ ವೆರಿಫೈ ಫೋನ್ ನಂಬರ್ ಇದೆ ಅಂತಿದೆಯಲ್ಲ, ಫೋನ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡಬೇಕು. SMS ಬರುತ್ತೆ, ವೆರಿಫೈ ಆಗುತ್ತೆ, ಅದು ಕೂಡ ಎನೇಬಲ್ ಆಗುತ್ತೆ. ಅದಾದಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಏನಿದೆ ಅದು ಕೂಡ ಎಲಿಜಿಬಲ್ ಇದೆ, ಆದರೆ ಅದನ್ನು ಕೂಡ ಎನೇಬಲ್ ಮಾಡಬೇಕು. ಅದು ಕೂಡ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಆಕ್ಸಿಸ್ ಫ್ಯೂಚರ್ಸ್ ಅಂತಿದೆಯಲ್ಲ, ಅದು ಕ್ಲಿಕ್ ಮಾಡಿ ನೀವು ವಿಡಿಯೋ ವೆರಿಫಿಕೇಷನ್ ಕೂಡ ಮಾಡ್ಬೋದು. ಹಂಗಂದರೆ ಏನು, ನಿಮ್ಮ ಮಕ್ಕ ತೋರಿಸ್ಕೊಂಡು ರೈಟ್ ಟು ಲೆಫ್ಟ್ ಈ ಥರ ಬರುತ್ತೆ, ಅದನ್ನು ಕೂಡ ಮಾಡ್ಬೋದು. ಆಮೇಲೆ ವ್ಯಾಲಿಡ್ ID ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಇದನ್ನೆಲ್ಲ ನಾನು ಆಮೇಲೆ ಮಾಡ್ಕೊತೀನಿ, ಯಾಕಂದರೆ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ, ಅದರಿಂದ ಇಷ್ಟು ಹೇಳ್ತಾ ಇದ್ದೀನಿ. ನೀವೆಲ್ಲ ಮಾಡ್ಕೊಳ್ಳಿ ಇದನ್ನೆಲ್ಲ. ನೆಕ್ಸ್ಟ್ ಇವಾಗ ಸೇವ್ ಅಂತ ಕೊಡಿ. ಇವಾಗ ಅಡ್ವಾನ್ಸ್ ಸೆಟ್ಟಿಂಗು, ಬೇಸಿಕ್ಕು, ಇಂಡಿಯಾ ಇವೆಲ್ಲ ಹಾಕಿದ್ದೀರಲ್ಲ, ನೆಕ್ಸ್ಟು ಸೇವ್ ಅಂತ ಕೊಡಿ. ನಾನು ಸೇವ್ ಅಂತ ಕೊಟ್ಟಿದ್ದೀನಿ ಆವಾಗಲೇ. ಇವಾಗ ಇದನ್ನೆಲ್ಲ ಮಾಡ್ಕೊಳ್ಳಿ. ಫೋನ್ ನಂಬರು ಇದೆಲ್ಲ ವೆರಿಫೈ ಮಾಡ್ಕೊಳ್ಳಿ, ಯಾಕಂದರೆ ತುಂಬಾ ನಿಮಗೆ ಪೋಸ್ಟ್ ಹಾಕಿರ್ಬೋದಾಗಿರ್ಬೋದು, ಲೈವ್ ಎಲ್ಲ ಬರ್ಬೋದು, ಅದರಿಂದ ಹೇಳ್ತಾ ಇರೋದು. ಆಮೇಲೆ ನೆಕ್ಸ್ಟ್ ಬಂದು ಅಂದರೆ ಅಪ್ಲೋಡ್ ಏನು ಡಿಫಾಲ್ಟ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟು, ನೀವು ಯಾರು ಕೂಡ ಸೆಟ್ಟಿಂಗ್ ಮಾಡ್ಕೊಂಡಿರಲ್ಲ, ಅದರಿಂದ ಹೇಳ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಟಗರಿ ಅಂತಿದೆಯಲ್ಲ, ಇವಾಗ ನೀವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ ಅದನ್ನು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇವಾಗ ನಾನು ಬಂದವರೆ ಟೆಕ್ ಅಂತ ಹಾಕೋತೀನಿ. ನೀವು ಯಾರು ಗೇಮಿಂಗ್ ಆದರೆ ಗೇಮಿಂಗ್ ಅಂತ ಹಾಕೊಳ್ಳಿ, ಆ ಥರ. ಇವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹಾಕೋತೀನಿ ನಾನು. ಹಾಗೆ ಇನ್ನೂ ಒಂದು ಏನಂದರೆ, ಇವಾಗ ನೀವು ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀರಾ ಅಂತ ಹಾಕೋಬೇಕು. ಇವಾಗ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ನೀವು ಯಾವ ಭಾಷೆಯಲ್ಲಿ ವಿಡಿಯೋ ಮಾಡ್ತಿರ್ತೀರೋ ಅದು ಅವ್ರಿಗೆ ಮಾತ್ರ ರೀಚ್ ಆಗುತ್ತೆ. ಅದರಿಂದ ಇವಾಗ ಗೇಮಿಂಗ್ ಅಂದರೆ ನೀವು ಯಾರು ಗೇಮರ್ಸ್ ಇರ್ತಾರೋ ಅವ್ರಿಗೆ ರೀಚ್ ಆಗುತ್ತೆ, ಅದೇ ಥರ. ಇವಾಗ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ಕೂಡ ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಸ್ಟೆಪ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿದೆ. ಏನು ನಿಮ್ಮ ಅಕೌಂಟಲ್ಲಿ ಇವಾಗ ಕ್ಯಾಟಗರಿ ಇದೆಲ್ಲ ಸೆಲೆಕ್ಟ್ ಮಾಡಿರ್ತೀರಾ, ಆ ಕ್ಯಾಟಗರಿ ಅವ್ರಿಗೆ ತುಂಬಾ ರೀಚ್ ಆಗುತ್ತೆ, ಅದರಿಂದ ಈ ಸ್ಟೆಪ್ಗಳಲ್ಲಿ ಹೇಳ್ಕೊಟ್ಟಿರೋದು. ಫ್ರೆಂಡ್ಸ್, ಹಾಗೆ ಇವಾಗ ನೀವು ಯಾರು ಕೂಡ ವ್ಯೂಸ್ ಬರ್ತಿಲ್ಲ ಅಂತ ಸುಮ್ಮನಾಗ್ಬಿಡಿ. ಒಂದಲ್ಲ ಒಂದು ದಿವಸ ಅಕೌಂಟ್ ರೀಚ್ ಆಗೇ ಆಗುತ್ತೆ. ನೀವು ಹೆಂಗೆ ಡೈಲಿ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ಡೈಲಿ ಕೂಡ ನೀವು ವೀಡಿಯೋ ಹಾಕ್ತಾನೆ ಇರಿ, ಒಂದಲ್ಲ ಒಂದು ವೀಡಿಯೋ ರೀಚ್ ಆಗುತ್ತೆ. ಆಮೇಲೆ ನಿಮ್ಮ ಅಕೌಂಟ್ ಕೂಡ ತುಂಬಾ ರೀಚಿಂಗ್